ಹಾಯ್ ಎಲ್ರಿಗೂ ನಮಸ್ಕಾರ. ಜಪಾನಲ್ಲಿ ಯಾವ ರೀತಿಯ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾರೆ ಅಂತ ನೋಡಿ. ಇದು ಬಂದು ವಸಾಬಿ ರೂಟ್ ಅಂತ ವೆರಿ ಫೇಮಸ್, ಹಾಗೆ ಕಾಸ್ಟ್ಲಿ ಕೂಡ ಹೌದು. ಇದನ್ನ ಸುಶಿ ಜೊತೆ ಸರ್ವ್ ಮಾಡ್ತಾರೆ. ಹಾಗೆ ಇದು ಲೋಟಸ್ ರೂಟ್ ಅಂತ ಸೂಪ್ಗಳಿಗೆಲ್ಲ ಬಳಸ್ತಾರೆ. ಜಪಾನಲ್ಲಿ ಇದನ್ನ ಗೋಬೋ ಅಂತಾರೆ, ಅಂದ್ರೆ ವೆಯ್ಟ್ ಲಾಸ್ಗೆ ಕೂಡ ಒಳ್ಳೇದಂತೆ. ಈ ವೆಜಿಟೇಬಲ್ ಇಂಡಿಯಾದಲ್ಲೂ ಸಿಗುತ್ತಂತೆ, ನೋಡಿದ್ರೆ ನೀವೇನಾದ್ರೂ ಕಮೆಂಟ್ ಮಾಡಿ. ಇನ್ನ ಚೈನೀಸ್ ಕ್ಯಾಬೇಜು, ಇದಂತೂ ಸಿಕ್ಕಾಬಟ್ಟೆ ಫೇಮಸ್. ಜಪಾನಲ್ಲಿ ಎಲ್ಲಾ ರೀತಿಯ ಡಿಶಸ್ಗೂ ಕೂಡ ಯೂಸ್ ಮಾಡ್ತಾರೆ, ಸಲಾಡ್, ಸೂಪು, ಹೀಗೆ. ಜಪಾನಲ್ಲಂತೂ ತುಂಬಾ ವೆರೈಟೀಸ್ ಕ್ಯಾಬೇಜ್ ಸಿಗುತ್ತೆ. ಹಾಗೆ ಇದು ಶಿಸೋ ಅಂತ, ಇಂಗ್ಲಿಷ್ ನಲ್ಲಿ ಪೆರಿಲಾ ಲೀಫ್ ಅಂತ ಕರೀತಾರೆ. ಇದು ಪುದೀನ ಫ್ಲೇವರ್ ಇರುತ್ತೆ. ನಾವೇಗೆ ತುಳಸಿ ಎಲೆನ ಹಾಗೆ ತಿಂತೀವಿ ಅಥವಾ ಬಿಸಿನೀರಿಗೆಲ್ಲ ಯೂಸ್ ಮಾಡ್ತೀವಿ, ಹಾಕೊಂಡು ಕುಡಿತೀವಲ್ಲ, ಹಾಗೆ ಇದು ನಗೈಮೋ ಅಂತ ಆಲೂಗೆಡ್ಡೆ ಟೇಸ್ಟ್ ಇರುತ್ತೆ. ನಾವು ಕೇಳಿರ್ತೀವಲ್ವಾ, ಹಿಂದಿನ ಕಾಲದಲ್ಲೆಲ್ಲ ಗೆಡ್ಡೆ ಗೆಣಸು ತಿಂತಾ ಇದ್ರು ಅಂತ. ಹಾಗೆ ಇವೆಲ್ಲ ಸಾವಿರಾರು ವರ್ಷಗಳ ಹಳೆ ಕಾಲದ ತರಕಾರಿಗಳು. ಈಗಲೂ ಸಹ ಈ ತರಕಾರಿಗಳನ್ನ ಜಪಾನಲ್ಲಿ ಉಪಯೋಗಿಸ್ತಾರೆ. ಹಾಗೆ ಜಪಾನಲ್ಲಿ ಹಳೆ ಕಾಲದ ಒಂದು ಆಹಾರ ಪದ್ಧತಿನ ಫಾಲೋ ಮಾಡ್ತಾರೆ.